ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕಮಗಳೂರಿನ ಸಕರಾಯಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಸಕರಾಯಪಟ್ಟಣ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಗೂ ಮುನ್ನ ಸಕರಾಯಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದ್ರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ನೀಡುತ್ತಿಲ್ಲ, 57ರ ಅಡಿಯಲ್ಲಿ ಹಕ್ಕುಪತ್ರ ವಿತರಣೆ ಸೇರಿ ಹಲವು ಸಮಸ್ಯೆಗಳನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಪೈಪ್ ಕಳ್ಳತನ ಪ್ರಕರಣದಲ್ಲಿ 7 ಆರೋಪಿಗಳಿದ್ದಾರೆ ಅಂತ ಉತ್ತರ ಕನ್ನಡ ಎಸ್ಪಿ ತಿಳಿಸಿದರು. ಕೆಂಗ್ರೆ ಗ್ರಾಮದ ಬಳಿ 900 ಮೀಟರ್ ನೆಲ ಅಗೆದು 60 ಲಕ್ಷ ರೂಪಾಯಿ ಮೌಲ್ಯದ ಕಬ್ಬಿಣದ ಪೈಪ್ ಕಳ್ಳತನವಾಗಿತ್ತು. ಪ್ರಕರಣ ದಾಖಲಿಸಿದ ವ್ಯಕ್ತಿಯೇ ಪ್ರಕರಣದ ಪ್ರಮುಖ ಆರೋಪಿ ಅನ್ನೋದು ಸಾಬೀತಾಗಿದೆ. ತನಿಖೆಯಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿರುವುದು ಕಂಡುಬಂದಿದೆ. ಈಗಾಗಲೇ ಚಾರ್ಜ್ ಶೀಟ್ ರೆಡಿಯಾಗಿದ್ದು ಕೋರ್ಟ್ಗೆ ಸಲ್ಲಿಸಲಾಗುತ್ತಿದೆ. ಪೈಪ್ ಕಳ್ಳತನ ಪ್ರಕರಣ ಸಂಬಂಧ ಲೋಕಾಯುಕ್ತರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಅಂತ ಎಸ್ಪಿ ಮಾಹಿತಿ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಮಳೆ ಅವಾಂತರ ಸೃಷ್ಟಿಯಾಗ್ತಿದೆ. ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದ ನೆತ್ತಿ ಚೌಕ ಗ್ರಾಮ ಪಂಚಾಯಿತಿಯ ರಸ್ತೆಯಲ್ಲಿ ಬಿರುಕು ಉಂಟಾಗಿದೆ. ರಸ್ತೆಯ ಮತ್ತೊಂದು ಭಾಗದಲ್ಲಿ ಕಂದಕ ಇರೋದ್ರಿಂದ ಭೂ ಕುಸಿತದ ಆತಂಕ ಎದುರಾಗಿದೆ. ಭೂ ಕುಸಿತವಾದರೆ ಕಾಫಿ ತೋಟದ ರಸ್ತೆ ಕಡಿತವಾಗೋ ಸಾಧ್ಯತೆ ಇದೆ. ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಹಾಗೂ ಸ್ಥಳೀಯರು ಓಡಾಡುವ ರಸ್ತೆಯಲ್ಲಿ ಈ ರೀತಿಯ ಸಮಸ್ಯೆ ಉಂಟಾಗಿದ್ದು ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಬಿಸಿಲಿನಿಂದ ಹಾವುಗಳು ಚಲನವಲನ ಹೆಚ್ಚಿದೆ. ನಗರದ ಹೊರಭಾಗದಲ್ಲಿ ಹಾವುಗಳು ಮನೆ ಬಾಗಿಲಿಗೆ ಬರೋದು ಸಾಮಾನ್ಯವಾಗಿದೆ. ಅರ್ಕಾವತಿ ಲೇಔಟ್ ಬಳಿಯ ಕಲ್ಯಾಣ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಮುನಿರಾಜು ಮನೆ ಬಾಗಿಲಿಗೆ ಬಂದ ನಾಗರಾಜನನ್ನ ನೋಡಿ ಮನೆಯವರು ಹೌಹಾರಿದ್ರು. ಇಡೀ ಮನೆಗೆ ಒಂದು ಸುತ್ತು ಬಂದ ನಾಗರ ಹಾವು ಮನೆಯ ಹೊಸ್ತಿಲ ಮೇಲೆ ಹೆಡೆ ಎತ್ತಿ ಕುಳಿತಿದೆ. ಸುಮಾರು 9 ಅಡಿ ಉದ್ದದ ನಾಗರ ಹಾವನ್ನ ಕಂಡು ಮನೆಯವರು ಕಂಗಾಲಾಗಿದ್ರು. ಕೊನೆಗೆ ಸ್ಥಳಕ್ಕೆ ಬಂದ ಉರಗ ತಜ್ಞ ರಾಜೇಶ್ ನಾಗರ ಹಾವನ್ನ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಅಪಾರ್ಟ್ಮೆಂಟ್ ಬೆಲ್ ಮಾಡೋದು, ಓಡಿ ಹೋಗೋದು, ಬಾಗಿಲು ತೆಗೆಯದ ಮನೆಗಳಿಗೆ ಕನ್ನ ಹಾಕೋದು, ಇದು ಖತರ್ನಾಕ್ ಕಳ್ಳನ ಪ್ರೀ ಪ್ಲಾನ್ ಕಳ್ಳತನದ ಕತೆ. ಹೆಬ್ಬಗೋಡಿಯ ಜಿಎಂ ಇನ್ಫಿನಿಟಿ ಅಪಾರ್ಟ್ಮೆಂಟ್ನಲ್ಲಿ ಖತರ್ನಾಕ್ ಕಳ್ಳ ಇಂತಹ ಕೆಲಸ ಮಾಡಿದ್ದಾನೆ. ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಮಾಡುತ್ತಿದ್ದ ಪಶ್ಚಿಮ ಬಂಗಾಳ ಮೂಲದ ನಿತೇಶ್ ಸುಬ್ಬು ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿರೋ ಸಹೋದರಿಯ ಮನೆಗೆ ಬರ್ತಿದ್ದ ಆರೋಪಿ ಅಪಾರ್ಟ್ಮೆಂಟ್ನ ಫ್ಲಾಟ್ಗಳ ಬೆಲ್ ಮಾಡಿ ಅವಿತು ಕುಳಿತಿದ್ದ. ಬೆಲ್ ಮಾಡಿದ ಫ್ಲಾಟ್ನ ಬಾಗಿಲು ತೆರೆಯದಿದ್ರೆ ಫ್ಲಾಟ್ನಲ್ಲಿ ಯಾರೂ ಇಲ್ಲವೆಂದು ಖಚಿತಪಡಿಸಿಕೊಳ್ತಿದ್ದ. ಬಳಿಕ ಫ್ಲಾಟ್ಗೆ ನುಗ್ಗಿ ಕೈಗೆ ಸಿಕ್ಕ ಬೆಲೆಬಾಳುವ ವಸ್ತುಗಳನ್ನು ಕದ್ದು ಪರಾರಿಯಾಗ್ತಿದ್ದ. ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಬಂಧಿತನಿಂದ 65 ಲಕ್ಷ ಮೌಲ್ಯದ 621 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿಯ ವಕೀಲ ಸಂತೋಷ್ ಪಾಟೀಲ್ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜಮೀನಿನ ಆಸ್ತಿ ವಿವಾದ ಹಿನ್ನೆಲೆ ವಕೀಲ ಸಂತೋಷ್ ಪಾಟೀಲ್ ಹತ್ಯೆಯಾಗಿದ್ದು ಈವರೆಗೆ 8 ಆರೋಪಿಗಳನ್ನು ಬಂಧಿಸಲಾಗಿದೆ. ಆದರೆ ವಕೀಲ ಸಂತೋಷ್ ಕೊಲೆಗೆ ಮತ್ತೊಬ್ಬ ವಕೀಲನೇ ಸುಪಾರಿ ಕೊಟ್ಟಿರೋದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಏಪ್ರಿಲ್ 29ರಂದು ರಾಯಭಾಗದ ನ್ಯಾಯಾಲಯಕ್ಕೆ ಬರ್ತಿದ್ದ ಸಂತೋಷ್ನನ್ನ ಕಾರಿನಲ್ಲಿ ಬಂದ ಕೆಲವು ಆರೋಪಿಗಳು ಅಡ್ಡಗಟ್ಟಿ ಅಪಹರಿಸಿಕೊಂಡು ಹೋಗಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಗಣೇಶ ಗುಡಿಯಲ್ಲಿ ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿದ್ರು. ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದ ಪೊಲೀಸರು ಉದಯ ಕುಮಾರ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ. ಮೃತ ನ್ಯಾಯವಾದಿ ಸಂತೋಷ್ ಅಣ್ಣ ಲಕ್ಷ್ಮಣ ಕೂಡ ನ್ಯಾಯವಾದಿ ಆಗಿ ಕೆಲಸ ಮಾಡ್ತಿದ್ದ. ವಕೀಲರಾದ ಶಿವನಗೌಡ ಹಾಗೂ ಲಕ್ಷ್ಮಣ ಪಾಟೀಲ ಜಂಟಿಯಾಗಿ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರು. ಇಂಡಿಯಲ್ಲಿ 6 ಗುಂಟೆ ಜಾಗ, ರಾಯಭಾಗ ಪಟ್ಟಣದಲ್ಲಿ 1.4 ಎಕರೆ ಜಮೀನು ಖರೀದಿ ಮಾಡಿದ್ರು. 2 ಜಾಗವನ್ನ ಲಕ್ಷ್ಮಣ್ ಪಾಟೀಲ್ ಹೆಸರಿಗೆ ನೋಂದಣಿ ಮಾಡಿಸಲಾಗಿತ್ತು. ಆದರೆ 3 ವರ್ಷಗಳ ಹಿಂದೆ ಕೋವಿಡ್ನಿಂದ ಲಕ್ಷ್ಮಣ್ ಪಾಟೀಲ್ ಮೃತಪಟ್ಟಿದ್ದ. ಲಕ್ಷ್ಮಣ ಮೃತನಾಗ್ತಿದ್ದಂತೆ ಇಂಡಿಯಾ 6 ಗುಂಟೆ ಜಾಗವನ್ನ ಸಂತೋಷ್ ಅತ್ತಿಗೆ ಹೆಸರಿಗೆ ವರ್ಗಾಯಿಸಿದ್ದ. ರಾಯಭಾಗ ಜಮೀನನ್ನು ಸಂತೋಷ್ ಅತ್ತಿಗೆ ಹೆಸರಿಗೆ ವರ್ಗಾವಣೆ ಮಾಡುವ ಬಗ್ಗೆ ಶಿವನಗೌಡಗೆ ಭೀತಿ ಶುರುವಾಗಿತ್ತು. ಹೀಗಾಗಿ 14 ಲಕ್ಷಕ್ಕೆ ಸುಪಾರಿ ಕೊಟ್ಟು ಸಂತೋಷ್ ಪಾಟೀಲನ್ನ ಕೊಲೆ ಮಾಡಿಸಿರೋದು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.